ಮಾಗಡಿ ತಾಲೂಕಿನ ಹುಚ್ಚಹನುಮೇಗೌಡನ ಪಾಳ್ಯದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಶ್ರೀಮತಿ ಪುಷ್ಪಲತಾ ಧನಂಜಯರವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಜವರೇಗೌಡರವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಎಲ್ಲ ನಿರ್ದೇಶಕರುಗಳು ಹಾಜರಿದ್ದರು. ಪುಷ್ಪಲತಾ ಅವರು ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಇಲ್ಲಿ ತನಕ ಯಾವುದೂ ಎಲೆಕ್ಷನ್ 25 ವರ್ಷದಿಂದ ಯಾವುದೇ ಎಲೆಕ್ಷನ್ ಆಗಿರಲಿಲ್ಲ. ಎಲೆಕ್ಷನ್ ಆಗಿಲ್ಲ. ವೆರಿ ಗುಡ್. ಎಲ್ಲ ಸಂಬಂಧ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಸದಸ್ಯರುಗಳು ಎಲ್ಲ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಮಿಸಸ್ ನನ್ನ ಆಯ್ಕೆ ಮಾಡಿದ್ರಿಂದ ಈ ಡೈರಿ ಆಗಿರ್ಬೋದು, ರೈತರಿಗೆ ಒಂದು ಅನುಕೂಲ ಆಗತರ, ಒಂದು ಹಸಿನ ಲೋನ್ ಆಗಿರ್ಬೋದು, ಕೊಟ್ಟಿಗೆ ಲೋನ್ ಆಗಿರ್ಬೋದು, ಡೈರಿ ಉತ್ತಮ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಮೊದಲನೇದಾಗಿ ನಮ್ಮ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಹುಚ್ಚಹನುಮೇಗೌಡ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಮೊನ್ನೆ ಮಾಡಿದ್ರು. ಬಹಳ ಖುಷಿ. ಅದೇ ರೀತಿ ಇಲ್ಲಿ 3-4 ಜನ ಒಂದು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ವಿ. ಎಲ್ಲರೂ ಒಂದು ಸಂಘದ ಏಳಿಗೆಗೋಸ್ಕರ ನಮ್ಮೂರಿನಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ ಅನ್ನೋದು ಎಲ್ಲರ ಅವಧಿಗೆ ಎಲ್ಲ ಸಹಕಾರನ ಒಂದು ಬಿಲ್ಡಿಂಗ್ ಸುಸಜ್ಜಿತವಾಗಿ ಕಟ್ಟಿಸಿ ಅದನ್ನ ಓಪನ್ ಮಾಡಿದ್ದೀವಿ. ಮತ್ತೆ ಈ ನಮ್ಮ ಸಂಘದಲ್ಲಿ ನಮ್ಮ ಒಂದು ನಾಯಕರಾದಂತಹ ಬಾಲಣ್ಣನವರ ಸಹಕಾರದಿಂದ ಹಾಗೂ ನಮ್ಮ ಮುಖಂಡರುಗಳ ಸಹಕಾರದಿಂದ ನಮ್ಮ ಧನಂಜಯ ಹೆಂಡತಿರನ್ನ ಅವಿರೋಧವಾಗಿ ನಾವು ಯಾವತ್ತೂ ನಾವು ಡೈರೆಕ್ಟರ್ಗಳು ಹಂಗೆ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಮಾಡ್ಕೊಳ್ಳದಲ್ಲೇ ಅವಿರೋಧವಾಗಿ ಮಾಡ್ಕೊಂಡಿದ್ವಿ. ಮುಂದಿನ ಇದೇ ರೀತಿ ನಡ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಒಂದು ದೇವರು ಒಳ್ಳೆಯ ಒಂದು ಇದನ್ನು ಕೊಟ್ಟು ಮನಸ್ಸನ್ನು ಕೊಟ್ಟು ಅಂದ್ರೆ ಇವತ್ತು ಇನ್ನೊಂದು ಅವ್ರಿಗೆ ಒಂದು ಸಂತೋಷ ಸಮಯ ಅಂತಂದ್ರೆ ಅವ್ರದ್ದು ಉತ್ತಮ ಡಬಲ್ ಬಂಪರ್ ಅದು ಮುಂದಿನ ದಿನಗಳು ಹೀಗೆ ಯಶಸ್ವಿಯಾಗಿ ಸಿಗ್ಲಿ ಅಂತ ಹೇಳ್ತಾ ಹಾರೈಸ್ತಾ ಇದ್ದೀವಿ. ಸದಸ್ಯರುಗಳು ಮತ್ತು ನಮ್ಮ ಊರಿನ ಗ್ರಾಮಸ್ಥರಿಗೆ ನಮ್ಮ ಬಾಲಣ್ಣ ಮತ್ತು ತಮ್ಮ ಜನ ಸಹಕಾರ ಕೊಟ್ಟಿದ್ದಾರೆ ಈ ಡೈರಿ. ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು ಸಹ ಯಾವುದೇ ಒಂದು ಲೋಪದೋಷ ಇಲ್ಲದೆ ಸುಮಾರು ಅವರ ಜೀವಿತಾವಧಿಯಲ್ಲಿ ಅವರ 56-55 ವರ್ಷ ಪೂರೈಸ್ತಾ ಇನ್ನೂ 4-5 ವರ್ಷ ಅವರೇ ಇದ್ಕೊಂಡು ನಮ್ಮ ಡೈರಿನ ಯಶಸ್ವಿಯಾಗಿ ಕೊಂಡೋಗಿರ್ತಾ ಅವ್ರು ಹಾರೈಸ್ತಾ ಇದ್ದೀವಿ.